ಮಳೆಯಿಂದಾಗಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕರು ಭರವಸೆಯನ್ನ ನೀಡಿದ್ದಾರೆ. ಈ ಕುರಿತಂತೆ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತ್ತು. ಇದರಿಂದಾಗಿ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಶಾಸಕ ಅಧಿಕಾರಿಗಳು ಶಾಲೆಗೆ ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಿನ್ನಾಪುರ ಗ್ರಾಮಕ್ಕೆ ಶಾಸಕ ಭೇಟಿ ಕೊಟ್ಟಿದ್ದಾರೆ. 3 ವರ್ಷದ ಸಮಸ್ಯೆಗೆ ಒಂದೇ ಒಂದು ಸುದ್ದಿಯಿಂದ ಪರಿಹಾರ ದೊರೆತಿದೆ. ಹೆಚ್ಚಿನ ಮಳೆಯಾದರೆ ಮಕ್ಕಳು ಇಲ್ಲಿ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಶಾಲೆಗೆ ಮಕ್ಕಳು ಆ ಮಳೆಯ ನೀರಿನಲ್ಲಿ ಈಜಿ ಹೋಗಬೇಕಾದಂತ ಪರಿಸ್ಥಿತಿ ಕೂಡ ಇತ್ತು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತ್ತು. ನಂತರದಲ್ಲಿ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ರಾಯಚೂರಿನಲ್ಲಿ ಒಂದು ಕಡೆ ಮಳೆಯ ಆರ್ಭಟ ಜೋರಾಗ್ತಾನೆ ಇದೆ, ಒಂದಲ್ಲ ಒಂದು ಅನಾಹುತ ಸೃಷ್ಟಿಯಾಗ್ತಾ ಇದೆ. ಶಾಸಕ ಬಸನಗೌಡ ತುರ್ವಿಹಾಳ, ತಾಲೂಕು ಪಂಚಾಯತ್ ಇಒ, ಬಿಇಒ ಸೇರಿದಂತೆ ಹಲವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೂಡಲೇ ತಾತ್ಕಾಲಿಕ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿ ಶಾಸಕರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ತಾತ್ಕಾಲಿಕವಾಗಿ ಪರಿಹಾರವನ್ನ ನೀಡಿ ಅನ್ನೋದಾಗಿ, ಇನ್ನು ಶಾಲಾ ಸಮೀಪ ತಡೆಗೋಡೆ ನಿರ್ಮಿಸುವಂತಹ ಭರವಸೆಯನ್ನ ಕೂಡ ಶಾಸಕರು ನೀಡಿದ್ದಾರೆ. 88 ಎಸ್ ಸಿ ಎಸ್ ಟಿ ಜನ ಎಷ್ಟಿದ್ದಾರೆ? ಈಗ ಈ ಟ್ಯಾಕ್ಟ್ರಲ್ಲಿ ಹಾಕ್ಸ್ಬೇಡಿ. ಟ್ರಿಪ್ ಕೆಂಪ್ ಮಾಡಿ ತರಿಸಿ ಅಷ್ಟು ಹಾಕ್ಬಿಟ್ಟು ಆಮೇಲೆ ಡ್ರೈ ಆಗಲ್ಲ. ಅದು ಡ್ರೈ ಆಗಿ ತುಂಬಿಸುತ್ತೆ. ಸ್ವಲ್ಪ ಒಂದು 2 ಫೀಟ್ ನೆಟ್ 1 ಫೀಟ್ ಅದು ಫೀಟ್ ತುಂಬಿಸಿ ಮೇಡಮ್ ರೊಕ್ಕ ಕೊಡ್ಬೇಕು, ಅದು ವೇಸ್ಟ್ ಆಗುತ್ತೆ. ಅಂದರೆ ಅದನ್ನ ಟೋಟಲ್ ಅದನ್ನು ಬಳಸೋದ್ರೆ ಈಗ ಮಕ್ಕಳ ಸಂಖ್ಯೆ ಹೌದಾ? 88 ಎಷ್ಟು ಜನ ಎಷ್ಟು?